ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ಬೈಬಲ್ ಪ್ರಶ್ನೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 1 ಅರಸುಗಳು, 2 ಅರಸುಗಳು, 1 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ, ಎಜ್ರನು. ಈ ಪುಸ್ತಕಗಳನ್ನು ಬರೆದವರು ಯಾರು, ಎಲ್ಲಿ, ಯಾವಾಗ ಬರೆದರು? ಉತ್ತರ ಗೊತ್ತಿದ್ದರೆ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಕಳೆದ ವಿಡಿಯೋದ ಪ್ರಶ್ನೆಗೆ ಇಂದು ಉತ್ತರವನ್ನು ನೋಡಿಕೊಳ್ಳೋಣ. ಯೆಹೋಶುವನ ಗ್ರಂಥ, ಇದನ್ನು ಬರೆದವರು ಯೆಹೋಶುವ. ಎಲ್ಲಿ ಬರೆದರು ಎಂದರೆ ಕಾನಾನಿನಲ್ಲಿ ಬರೆದರು. ಯಾವಾಗ ಎಂದರೆ ಸರಿಸುಮಾರು ಕ್ರಿಸ್ತಪೂರ್ವ 1406ರಿಂದ 1366ರಲ್ಲಿ ಬರೆದಿರಬಹುದು. ನ್ಯಾಯಸ್ಥಾಪಕರ ಪುಸ್ತಕವನ್ನು ಬರೆದವರು ಸಾಮುವೇಲ. ಎಲ್ಲಿ ಬರೆದರು ಎಂದರೆ ಇಸ್ರಾಯೇಲಿನಲ್ಲಿ ಬರೆದರು. ಯಾವಾಗ ಎಂದರೆ ಕಾಲಮಾನ ಸರಿಯಾಗಿ ತಿಳಿಸಲ್ಪಟ್ಟಿಲ್ಲ. ರೂತಳ ಪುಸ್ತಕ, ಈ ಪುಸ್ತಕವನ್ನು ಬರೆದವರು ಸಾಮುವೇಲ. ಎಲ್ಲಿ ಎಂದರೆ ಇಸ್ರಾಯೇಲಿನಲ್ಲಿ. ಯಾವಾಗ ಎಂದರೆ ಇದರ ಕಾಲಮಾನ ಸರಿಯಾಗಿ ತಿಳಿಸಲ್ಪಟ್ಟಿಲ್ಲ, ಆದುದರಿಂದ ತಿಳಿಯದು. 1 ಸಾಮುವೇಲನ ಗ್ರಂಥ, ಇದನ್ನು ಬರೆದವರು ಸಾಮುವೇಲ. ಪ್ರವಾದಿಯಾದ ನಾತಾನನು ಮತ್ತು ಗಾದನು ಬರೆದರು. ಎಲ್ಲಿ ಬರೆದರು ಎಂದರೆ ಇಸ್ರಾಯೇಲಿನಲ್ಲಿ ಬರೆದರು. ಯಾವಾಗ ಬರೆಯಲ್ಪಟ್ಟಿತು ಎಂದರೆ ಇದರ ಕಾಲಮಾನ ಸರಿಯಾಗಿ ತಿಳಿಸಲ್ಪಟ್ಟಿಲ್ಲ, ಆದುದರಿಂದ ಇದರ ಕಾಲಮಾನ ತಿಳಿಯದು. 2ನೇ ಸಾಮುವೇಲ, ಈ ಗ್ರಂಥವನ್ನು ಬರೆದವರು ಪ್ರವಾದಿಯಾದ ನಾತಾನನು ಮತ್ತು ಗಾದನು ಆಗಿದ್ದಾರೆ. ಎಲ್ಲಿ ಬರೆದರು ಎಂದರೆ ಇಸ್ರಾಯೇಲಿನಲ್ಲಿ ಬರೆದರು. ಯಾವಾಗ ಬರೆಯಲ್ಪಟ್ಟಿತು ಎಂದರೆ ಇದರ ಕಾಲಮಾನ ಸರಿಯಾಗಿ ತಿಳಿಸಲ್ಪಟ್ಟಿಲ್ಲ, ಆದುದರಿಂದ ಇದರ ಕಾಲಮಾನ ತಿಳಿಯದು. ನಿಮ್ಮಲ್ಲಿ ಇದಕ್ಕೆ ಕೆಲವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಮುಂದಿನ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೃಪೆಯು ನಿಮ್ಮೊಂದಿಗಿರಲಿ. ಆಮೇನ್.